ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಮಸ್ತ್ ಅನ್ಕೋತೀವಿ ನೋಡ್ರಿ. ಈಗ ನೋಡ್ರಿ ಮಾರ್ನಿಂಗ್ ಎಷ್ಟು 8 ಗಂಟೆಗೆ ಅದ ಡ್ಯೂಟಿಗೆ ಹೊಂಟಿ ನೋಡ್ರಿ. ರೆಡಿ ಆಗಿಬಿಟ್ಟು ಮಾರ್ನಿಂಗ್ ಶಿಫ್ಟ್ ಐತಿ. ಹಂಗೆ ಇವತ್ತು ಸಂಡೇನೂ ಐತಿ ನೋಡ್ರಿ. ಸಂಡೇ ಲಾಗ ಬರೀ ಇವತ್ತು ಡೈಲಿ ರೂಟೀನ್ ಏನೆಲ್ಲ ಆಗುತ್ತೆ ಎಲ್ಲರೂ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೊತೀನಿ ಅಂತ. 3 hours later. ಹೇ ಶಿಜು ನಡಿ ಮ್ಯಾ ನಡಿ ಸರಿ ಬಾ 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 ಮಾ ಬಾ ಬಂದ ತಕ್ಷಣ ಸ್ಟಾರ್ಟ್ ನೋಡಕ್ಕಿಂತ ಡ್ಯೂಟಿ ಮುಗಿಸ್ಕೊಂಡು ಬಂದೆ ನೋಡ್ರಿ. ಡ್ಯೂಟಿ ಮುಗಿಸ್ಕೊಂಡು ಬಂದು ಮತ್ತೆ ವಾಪಸ್ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ನೋಡ್ರಿ. ಎಲ್ಲಿಗೆ ಅಂತಂದ್ರೆ ಹೋನಿಪ್ರಿಗೆ ಹೊಂಟೆ ನೋಡ್ರಿ. ನಮ್ಮ ಆಶಾರ್ ಮನೆಗೆ ನಮ್ಮ ಕವಿತಾ ಆಮೇಲೆ ನಮ್ಮ ಶಿಲ್ಪ ಅದ ಅಲ್ಲ ಅದು ಆಶಾನ್ ಫ್ರೆಂಡ್ ಆಕಿ ಕ್ಲಾಸ್ಮೇಟ್ ಆ್ಯಕ್ಚುಲಿ. ಇಷ್ಟರು ಕೂಡಿ ಹೊಂಟೆ ನೋಡ್ರಿ ಮನೆಗೆ. ಅವ್ರು ಹೊರಗೆ ಒಟ್ಟ ಹೋಗಿಲ್ಲ. ಅವ್ರು ಹೊಸ ಮನೆಗೆ ಕಟ್ಸಿಂದೆ ನೋಡೇ ಇಲ್ಲ. ಬಾಗಿಯವ್ರಿಗೆ ಹೋಗೋದು ಬರೋದು ಹಿಂಗೆ ಆಗೈತಿ. ಅದಕ್ಕೆ ಇವತ್ತು ಹೆಂಗೂ ಸಂಡೇ ಐತೆ ನೋಡ್ರಿ. ಇವತ್ತು ಮುಗಿಸ್ಕೊಂಡು ನಾಳೆ ಆಫ್ಟರ್ನೂನ್ ಶಿಫ್ಟ್ ಐತಲ್ಲ, ಲೀವ್ ಏನು ತೊಗೊಂಡಿಲ್ಲ. ಇವತ್ತು ಹೋಗಿ ಮತ್ತೆ ವಾಪಸ್ ಮಾರ್ನಿಂಗ್ ಬರ್ಬೇಕಂತ ಮಾಡಿ ನೋಡ್ರಿ. ಬರ್ರಿ ಇವತ್ತು ಅಲ್ಲಿ ಹೋಗೋಣ. ಹೋನಿಪ್ರಿಗಿಂದ ಏನಾಗುತ್ತೆ ಎಲ್ಲನೂ ಕಂಟಿನ್ಯೂ ಮಾಡಿ ನೋಡ್ರಿ. ನಮ್ಮ ಸಂಬಂಧ ದಾರಿ ಕಾಯ್ದು ಶಿಲ್ಪ ಹೊಂಟವ್ರ ಮನೆಯವ್ರಿಗೆ ಬೈಕ್ ಮ್ಯಾಗ. ನಾವು ಆಟೋಗೆ ಹೊಂಟಿವಿ ನೋಡ್ರಿ. ಶಿಲ್ಪ ಮುಂದೆ ಹೋದ್ಲು ಅವ್ರ ಮನೆಯವ್ರ ಬೈಕ್ ಮ್ಯಾಗ. ಆ್ಯಕ್ಚುಲಿ ಆಕಿ ರೆಡಿ ಆಗಿ ಕೂತೆ ಹಾಫ್ ಆನ್ ಅವರ್ ಆಯಿತು. ನಾನು ಡ್ಯೂಟಿಯಿಂದ ಬಂದು ರೆಡಿ ಆಗ್ಬೇಕಾದ್ರೆ ಲೇಟ್ ಆಯ್ತು ನೋಡ್ರಿ. ಅದಕ್ಕೆ ಕವಿತಾ ನಾವೆಲ್ಲ ಆಟೋಗೆ ಹೊಂಟಿವಿ. ಈಗ ಶಿಲ್ಪ ಏನೈತಿ ತನು ಅವ್ರೆಲ್ಲ ಮುಂದೆ ಹೋದ್ರು ನೋಡ್ರಿ. ಹೋಗೋಕೆ ವೇಟ್ ಮಾಡ್ತಂದ್ರೆ ಸ್ವಲ್ಪ ನಾವು ಗಾಂಧಿ ಚೌಕಿಗೆ ಹೋಗಿ ಫ್ರೂಟ್ಸ್ ಎಲ್ಲ ತೊಗೊಳ್ದಿದ್ದು. ಹಂಗಾಗಿ ಡೈರೆಕ್ಟ್ ಹೋಗಲಿಲ್ಲ ನೋಡ್ರಿ ಬಸ್ ಸ್ಟ್ಯಾಂಡಿಗೆ. ಗಾಂಧಿ ಚೌಕಿಗೆ ಹೋಗಿ ನಮ್ಮ ತಂಗಿ ಮಕ್ಕಳಿಗೆ ಒಂದಿಷ್ಟು ಫ್ರೂಟ್ಸ್ ಅದೆಲ್ಲ ತೊಗೊಂಡು ನಾ ಈಗ ಆಟೋ ಹಿಡ್ಕೊಂಡು ಬಸ್ ಸ್ಟ್ಯಾಂಡ್ಗೆ ಹೊಂಟಿ ನೋಡ್ರಿ. ಅಲ್ಲಿಂದ 2 ಆಟೋ ಚೇಂಜ್ ಮಾಡಿದ್ವಿ. ಅದಕ್ಕೆ ಬೈಕ್ ಮೇಲೆ ಹೋದ್ರೆ ಆಗಂಗಿಲ್ಲ ಅಂಥೇಳಿ ಡೈರೆಕ್ಟ್ ಇಲ್ಲಿ ಹೋದ್ರೆ ಮತ್ತು ಫ್ರೂಟ್ಸ್ ತೊಗೊಳಕ್ಕಾಗಲ್ಲ ಅಂತ ಬಂದ್ವಿ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ನೋಡ್ರಿ. ಶಿಲ್ಪ ಬಂದು ವೇಟ್ ಮಾಡತ್ತ ಅವ್ರ ಮನೆಯವ್ರ ಗಾಡಿ ಮ್ಯಾಗ. ನಾನು ಕವಿತಾ ಆಟೋಕ್ಕೆ ಈಗ ಬಂದ್ವಿ. ಭಯಾಕತ್ತಾಳಗಿ ಯಾವಾಗ ಬರ್ತೀರಿ ಅಂತೇಳಿ ಟೈಮ್ ಆಗ್ಯದತ್ತೀವಿ. ಇದಕ್ಕೆ ಹೋಗುಂಬಾ. ಹೋನಿಪುರಿಗೆ ಬಂದ್ವಿ ನೋಡ್ರಿ. 1.5 hour ಆಯ್ತು ನೋಡ್ರಿ. ಎಲ್ಲ ಕುಡಿಸಿ 1-2 hourನೇ ಆಯಿತು. ಬಂದ ತಕ್ಷಣ ನೋಡ್ರಿ ಆಟೋ ಕಳಿಸಿದ್ರಿ. ಶ್ರೀಕಾಂತ್ ಅವರಲ್ಲೇ ಹೊರಗೆ ಹೋಗಿದ್ರಂತ. ಹಾಗಾಗಿ ಆಟೋ ಬಂದು ನಿಂತಿತ್ತು ನೋಡ್ರಿ. ಆಟೋ ಕತ್ತಿ ಎಲ್ಲರೂ ಹೊಂಟಿವಿ. ಯಾಕಂದ್ರೆ ಅವ್ರ ಊರಿಂದ ದೂರ ಆಗತ್ತೆ ನೋಡಿ. ಅವ್ರ ಮನೆ ಪ್ಲಾಟ್ ಹೊರಗಿನ ಪ್ಲಾಟ್ ಅಂತಂತಾರೆ. ಅಲ್ಲೇ ಇತ್ತು ಅವ್ರ ಮನೆ. ಅಲ್ಲಿ ಡೈಲಿ ಆಟೋ ಸಿರಂಗಿಲ್ಲ, ಹೇಳಿದ್ರೆ ಅಷ್ಟೇ ಬರ್ತಾವೆ. ಹಾಗಾಗಿ ಅವ್ರು ಅದೇ ಮೊದಲೇ ಹೇಳಿಟ್ಟಿದ್ರು. ಅವ್ರಿದ್ರೆ ಕಾರ್ ತೊಗೊಂಬರ್ತಿದ್ರು. ಅವ್ರು ಹೊರಗಡೆ ಹೋಗ್ಯಾರ ನೋಡಲಿ ಬಾಗಲಕೋಟೆಗೆ ಅಂತ ಬಂದು ನೋಡ್ರಿ ತಂಗಿ ಮನೆಗೆ. ಇಲ್ಲಾಂದ್ರೆ ಚಿನ್ನೂ ಕರ್ಕೊಂಬರ್ಬೇಕಾಯ್ತು. ಆ್ಯಕ್ಚುಲಿ ಅವ ಭಾಳ ಇಷ್ಟಪಡ್ತಾನೆ ನೋಡ್ರಿ ಹೋನಿಪ್ರಿಗೆ. ಎಲ್ಲರೂ ಕೂಡ ಆಟ ಆಡೋಕೆ ಜೋಕಾಲಿ ಆಡೋಕೆ ಎಷ್ಟು ಇಷ್ಟಪಡ್ತಾನೆ. ಬಟ್ ಏನು ಮಾಡೋದು, ನಮ್ಗೆ ಅಲ್ಲಿ ಇದು ಇತ್ತಕ್ಕೆ ಆಗಲಿ ನೋಡ್ರಿ, ಕರ್ಕೊಂಬರ್ಲಿಲ್ಲ ನಾವು. ಈಗಂತೂ ಇವತ್ತು ಬೆಳಗ್ಗೆ ಹೋಗ್ಬೇಕು ಸ್ಕೂಲಿಗೆ. ಅವ ಮತ್ತು ಒಂದೇ ದಿನ ಅಲ್ಲ, ಇವತ್ತು ಬರ್ತೀವಿ ಮತ್ತು ಬೆಳಗ್ಗೆ ಹೋಗೋದು ಆಗುತ್ತೆ ಅಂತೇಳಿ ಅರ್ಜೆಂಟಾಗಿ ಕಳಿಸ್ಲಿಲ್ಲ ನೋಡ್ರಿ. ಸಾನು ಹಾಯ್ ಮಾಡತ್ತಾಳ. ಇವ್ರಂದ್ರೆ ಫುಲ್ ಖುಷಿ ನೋಡ್ರಿ. ಆಟ ಆಡೋಕಂದ್ರೆ ಫುಲ್ ಬಯಲೈತಿ. ಜೋಕಾಲಿ ಇದು ಮಾಡ್ಕೊತ ಬರೀ ಒಳಗೆ ಹೋಗಿ ಫ್ರೆಶ್ ಅಪ್ ಆಗಿ ಮತ್ತೆ ಈಗ ಜಸ್ಟ್ ಬಂದ್ಬಿಡ್ತೀವಲ್ಲ. ಬಂದೆ ನೋಡ್ರಿ ನಮ್ಮ ತಂಗಿ ಮನೆಗೆ ಹೋನಿಪುರಿಗೆ. ಆಫ್ಟರ್ ಲಾಂಗ್ ಟೈಮ್ ಲಾಸ್ಟ್ ಟೈಮ್ ಹೋಗಿ ಬಂದಿದ್ದು ಒಂದು 4-5 ತಿಂಗಳು ಹಿಂದೆ ನೋಡ್ರಿ. ಅದಾದ್ಮೇಲೆ ಇವತ್ತೇ ಬಂದಿದ್ದು. ಶಿಲ್ಪ ಕವಿತಾ ಅದು ಬಂದಿದ್ದಿಲ್ಲ ಅವ್ರು ಯಾವಾಗಲೂ. ಹಾಗಾಗಿ ಅವರೆಲ್ಲ ಕರ್ಕೊಂಡ್ಬಂದು ನೋಡ್ರಿ. ಸಂಡೇ ಎಪ್ಪತ್ತಿದ್ದು ಬರೀ ಜಸ್ಟ್ ಬಂದು ರೀಚ್ ಆಗಿದ್ರಿ. 4 ಗಂಟೆ ಆಯ್ತು. ಅವಾಗೇ ಬಿಟ್ಟಿದ್ವಿ. ಅಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಬರ್ಬೇಕಾದ್ರೆ ಅಲ್ಲಿ ಸ್ವಲ್ಪ ಫ್ರೂಟ್ಸ್ ಅದೆಲ್ಲ ತೊಗೊಂಡು ಗಾಂಧಿ ಚೌಕನ ತೊಗೊಂಡು ಈ ಕಡೆ ಬರ್ಬೇಕಾದ್ರೆ ಇಷ್ಟೊತ್ತಾಯ್ತು ನೋಡ್ರಿ. ಈಗ ನೋಡ್ರಿ ನಮ್ಮ ತಂಗಿ ಬಿಸಿ ಚಪಾತಿ ಮಾಡ್ಯಾಳ. ಚಪಾತಿ ಉಸ್ಳಿಕಾಯಿ ಪಲ್ಯ ಊಟ ಮಾಡತ್ತೀವಿ ನೋಡ್ರಿ. ಊಟ ಮಾಡೋಣ ಬರ್ರಿ. ಬಾ ಊಟ ಮಾಡೋಣ ಬಾ. ವಿರಾಟ್ ನೋಡ್ರಿ ಸೋತಿಗೆ ಸರ್ ನೋಡ್ರಿ. ಊಟ ಎಲ್ಲ ಆಯ್ತು. ಊಟ ಮಾಡಿ ಕೂತಿದ್ವಿ. ಇಲ್ಲಿ ನಮ್ಮ ತಂಗಿ ಮ್ಯಾರೇಜ್ದು ನೋಡ್ರಿ. ಇಲ್ಲಿ ನಮ್ದು ಮೆಮೊರೀಸ್. ನಮ್ಮ ತಂಗಿ ಮ್ಯಾರೇಜ್ ಆಗಿ ಎಷ್ಟು ವರ್ಷ ಆಯ್ತು ಅಷ್ಟು ಈಗ 9 ವರ್ಷದ ಹಿಂದಿನ ನೋಡ್ರಿ. ಇಲ್ಲದಿನ ನೋಡ್ರಿ ನಾ ಇಲ್ಲಿ ನೋಡ್ರಿ 9 ವರ್ಷದ ಹಿಂದೆ ಹೆಂಗಿದ್ದೆ. ಇಲ್ಲದಿ ನೋಡ್ರಿ. 9 ವರ್ಷ ಅಲ್ಲ ಇಲ್ಲಿ ನಮ್ಮ ಅಕ್ಕ ಅದ ನೋಡ್ರಿ. ದಿವ್ಯಾರ ಮಮ್ಮಿ. ಇಲ್ಲಿ ನಮ್ಮ ಅಕ್ಕ ಅದ ನೋಡ್ರಿ. ಇದ್ರೊಳಗೆ ನೋಡ್ರಿ. ಇದ್ರಾಗ ಎಲ್ಲರೂ ಅದೇವು ನೋಡ್ರಿ. ಇಲ್ಲಿ ನಮ್ಮ ಸುನಂದ, ನಾನು, ಕವಿತಾ, ಜ್ಯೋತಿ ಅಕ್ಕ, ಇಲ್ಲ ಮನೆಯವ್ರು ಅದಾರ ನೋಡ್ರಿ. ಅವ್ರು ಯಾವಾಗೂ ಹಂಗೆ ಅದಾರ. ಅವಾಗೂ ತೆಳಗೆ. ಈಗ ಸ್ವಲ್ಪ ಬೆಟ್ರ್. ಅವಾಗಿನ್ಕಿನ್ನ ಈಗ ಸ್ವಲ್ಪ ದಪ್ಪಾಗ್ಯಾರಲ್ಲ. ಇದ್ರಾಗ ನೋಡ್ರಿ ನಾವು 5 ಜನ ಅಕ್ಕ ತಂಗಿಯರು. ಮತ್ತು ಇದ್ರಾಗ ನಾವು 5 ಜನ ಆದೀವಿ ನೋಡ್ರಿ ಅಕ್ಕ ತಂಗಿಯರು. ನಮ್ಮ ದೊಡ್ಡಕ್ಕ, ಶೋಭಾ ಅಕ್ಕ, ನಮ್ಮ ಅಣ್ಣ, ಇಷ್ಟರು ಅದೇ ನೋಡ್ರಿ. ನೋಡ್ರಿ ಶಿಲ್ಪ ಕಳ್ಸಾತ ನಾವು ಆಕಿನ ಕಳಿಸಿ ನಾವು ಇಲ್ಲೇ ಇರ್ತೀವಿ. ಹೌದು ಆಕಿನ ಚೀಲ ಅದೇ ಅವ್ರ ಮನೆಗೆ ಹೋದ್ರೆ ಏನೋ. ನಮ್ಮ ಶಿಲ್ಪ ಹೊಂಟ ನೋಡ್ರಿ ಊರಿಗೆ. ಆಕಿ ಬೈಯಾಡಿ ಹೋಗಾತ. ನಾವು ಮುಂಜಾನೆ ಹೋಗ್ಬೇಕಂತೇಳಿ ಬಿಟ್ಟೆ ನೋಡ್ರಿ. ನಿಂದ್ರಲ್ಲ ನೋಡ್ರಿ. ಒಂದು ಸೋನ ತವ್ರ ಮನೆಗೆ ಹೋಗೋದು ಅಷ್ಟು ಇಂಟ್ರೆಸ್ಟ್ ಆಕಿಗೆ.
ಹೊಕ್ಕಿನಿ ಅಂತ ಹೇಳಿ ಇದ್ರ ಬರ್ತಿತ್ತು ಬೈಯೋಡಿಗೆ ಏನು ರಗಡ್ಸಲ ಹೊಕ್ಕಿ ಬರ್ತಿ ಇಸುರು ಕೂಡ ಹೋಗಿದ್ದೀವಿ. ಬಾಯ್ ಬಾಯ್ ಶಿಲ್ಪಾನ ಊರಿಗೆ ಕಳಿಸಿ ನಾವೆಲ್ಲರೂ ಇಲ್ಲೇ ನೋಡ್ರಿ. ನಾವು ಹೋಗ್ಬೇಕು ಅನ್ಕೊಂಡ್ವಿ ಬಾಗೇವಾಡಿಗೆ, ಬಟ್ ಆಕಿ ನಮ್ಮ ಆಶಾ ಬಿಡ್ಲಿಲ್ಲ, ಲೇಟಾಗಿ ಬಂದು ಇಲ್ಲೇ ಇರು ನಾಳೆ ಬೆಳಗ್ಗೆ ಹೋಗಾಕತ್ತಂದು, ಹಂಗಾಗಿ ಇಲ್ಲೇ ಉಳ್ಕೊಂಡ್ವಿ. ಎಲ್ಲರೂ ಊಟ ಮಾಡತ್ತೆ ನೋಡ್ರಿ, ಊಟ ಮಾಡಂಬರ್ರಿ. ನೋಡ್ರಿ ನಮ್ಮ ತಂಗಿ ಆಗಲೇ ಈವ್ನಿಂಗೆ ಲೇಟಾಗಿ ಊಟ ಮಾಡಿದ್ವಲ್ಲ, ಹಾಗಾಗಿ ಇಡ್ಲಿ ಮಾಡಿದ್ವಿ, ಇಡ್ಲಿ ಆಮೇಲೆ ಚಪಾತಿ ತಿಂದಿದ್ವಿ ಅಂತೇಳಿ ಈ ಪಲಾವ ಅವಲಕ್ಕಿ ಚೂಡ ಮಾಡ ಬರೀ ಎಲ್ಲರೂ ಊಟ ಮಾಡೋ. ಮತ್ತು ಕರಿ ನೀವು ಎಲ್ಲರಿಗೂ ಊಟ ಮಾಡಕ್ಕೆ ಹುಡುಗರಿಗೆಲ್ಲ ಮನಗಿಸ್ಬಿಟ್ಟೆವು. ಶಿಲ್ಪಾನು ಹೋದ್ಲು ಹಾಳಾಗತ್ತೆ ನೋಡ್ರಿ. ಆ್ಯಕ್ಚುಲಿ ಆಕಿನೂ ಇದ್ರೆ ಚಲೋ ಆಕಿತ್ತು, ಎಲ್ಲರೂ ಕೂಡ ಬಂದಿದ್ವಿ, ಎಲ್ಲರೂ ಕೂಡ ಹೋಗ್ತಿದ್ವಿ. ಬಟ್ ಆಕಿಗೆ ಏನೋ ಕೆಲಸ ಅಂತ ತವ್ರ ಮನೆಗೆ ಓಡೋದು ನೋಡ್ರಿ. ನಾವು ಬೆಳಗ್ಗೆ ಹೋಗ್ತೀವಿ. ಈಗ ಚಿನ್ನುಗೆ ಬಿಟ್ಟು ಬಂದೆವು, ಚಿನ್ನೂ ಮಿಸ್ ಮಾಡ್ಕೊಳತ್ತೇವು, ಹರ್ಷನ ಕವಿತಾ ಮಿಸ್ ಮಾಡ್ಕೊಳತ್ತಾಳ. The next day. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಮಸ್ತ್ ಅನ್ಕೋತೀವಿ ನೋಡ್ರಿ. ನಿನ್ನೆ ಹೋನಿಪ್ರಿಗೆ ಬಂದೇವಲ್ಲ, ನಿನ್ನೆ ಮಲ್ಕೊಂಬಿಟ್ರಿ ನೋಡ್ರಿ. ಹಂಗೆ ಲಾಗ್ ಏನು ಮಾಡೋಕ್ಕಾಗಲಿಲ್ಲ, ಅವಾಗೆ ಮಲ್ಕೊಂಬಿಟ್ವಿ. ಈಗ ಎದ್ದು ನೋಡ್ರಿ, ಟೈಮ್ ಬಂದು ಎಷ್ಟು 7 ಗಂಟೆ ಆಗೈತಿ. ಎದ್ದು ಸ್ವಲ್ಪ ಮ್ಯಾಗ ಹೋಗಿ ಸ್ವಲ್ಪ ಎಕ್ಸಸೈಸ್ ವಾಕಿಂಗ್ ಮಾಡ್ಕೊಂಬಂದು ಈಗ ಬರೀ ಹೋಗಿ ಸಾನು ಅತ್ತೆ ಸ್ಕೂಲಿಗೆ ಹೋದ್ರು ನೋಡ್ರಿ. ಈಗ ಅವರು ನಾವು ಈಗ ಬಾಗೇವಾಡಿ ಹೋಗ್ತೀವಿ ನೋಡ್ರಿ. ಬಾಗೇವಾಡಿ ಹೋಗಿ ನಮ್ಮ ತಂಗಿ ನಮ್ಮ ಮಮ್ಮಿ ಭೇಟಿಯಾಗಿ ನೆಕ್ಸ್ಟ್ ಅವ್ರಿಗೆ ಹೋಗು. ಶಿಲ್ಪ ಅಂತೂ ನಿನ್ನೆ ಬಾಗೇವಾಡಿ ಹೋಗಿ ಇವತ್ತು ಬೆಳಗ್ಗೆ ಆಲ್ರೆಡಿ ಹೋಗಿರ್ಬೇಕ್ರಿ, ಯಾಕಂದ್ರೆ ಹೋಗಿದ್ದ ತನ್ನೊಂದು ಎಕ್ಸಾಮ್ ಇದ್ದವಲ್ಲ, ಹಂಗಾಗಿ ಜಲ್ದಿ ಹೋಗ್ಯಾಳ. ನಾವೇ ನಂದು 2ಕ್ಕೆ ಡ್ಯೂಟಿ ಐತಿ, ಚಿನ್ನೂ ಆಗೋ ಬಿಟ್ಟೆವು ಸ್ಕೂಲಿಗೆ ಹೋಗ್ತಾನಂತೆ, ಹೋಗಲಿಲ್ಲ. ಬರೀ ಪಟ್ಟ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ಬಂದು ಸಿಗ್ತೀನಂತೆ. ನಾಷ್ಟ ಮಾಡಾಕತ್ತೇವೆ ನೋಡ್ರಿ. ಎಲ್ಲರೂ ನಾಷ್ಟಕ್ಕೆ ನೋಡ್ರಿ ಶಾವಿಗೆ ಉಪ್ಪಿಟ್ಟು ಮಾಡಿದ್ಲು ನಮ್ಮ ತಂಗಿ. ಶಾವಿಗೆ ಉಪ್ಪಿಟ್ಟು ಮಸ್ತ್ ಮಾಡ್ತಾಳೆ ನೋಡ್ರಿ. ಹಾಗೆ ಶ್ರೀಕಾಂತ್ ಅವರು ಬಂದಿದ್ರು, ಅವರು ನಾಷ್ಟ ಮಾಡತ್ತೀವಿ ನೋಡ್ರಿ. ನಾವು ನಾಷ್ಟ ಮಾಡತ್ತೀವಿ ನೋಡ್ರಿ. ನಾ ಆಶಾ ಬಂದಿಲ್ಲ, ಈಗ ಸ್ವಲ್ಪ ಹೆಡ್ಡೇಕ್ ಆಗ್ತದ ಅಂತೇಳಿ ಎಸಿಡಿಟಿ ಆಯ್ತು ಒಲ್ಲ ಅಂದ್ಲಕ್ಕಿ, ಅದಕ್ಕೆ ನಾವು ಅಷ್ಟೇ ಮಾಡಾಕತ್ತೇವೆ ನೋಡ್ರಿ. ಕವಿತಾ ನಾವು ನೋಡ್ರಿ ಶೇಂಗಾದ ಉಂಡಿ ಫೇವ್ರೇಟ್ ನೋಡ್ರಿ ಕವಿತಾ. ಅಂತ ಫುಲ್ ಹೆಲ್ದಿ ಫುಡ್ ಅವ್ರಿಗೆ, ಅದು ಹೆಲ್ದಿ, ನಮಗೆ ಇವುದು ಹೆಲ್ದಿ ನೋಡ್ರಿ. ಇವ್ರು ನೋಡ್ರಿ, ಇವು ಹೆಲ್ದಿ ನೋಡ್ರಿ, ಲದ ನೋಡ್ರಿ, ನಮಗೂ ಹೆಲ್ದಿ, ಫುಲ್ ಹೆಲ್ದಿ ರೀ ಅವ್ರಿಗೆ. ನಮ್ಗೆ ಅವೆಲ್ಲ ಆಗಿ ಬರಲ್ರಿ. ನಾಷ್ಟ ಎಲ್ಲ ಆಯ್ತು ನೋಡ್ರಿ. ಎಲ್ಲ ಮುಗಿಸ್ಕೊಂಡು ವಾಪಸ್ ಈಗ ಹೊಂಟಿ ನೋಡ್ರಿ ಬಾಗೇವಾಡಿ. ಬರೀ ನಾವು ರೆಡಿ ಆಗ್ಯಾವ, ನಮ್ಮ ತಂಗಿನ ರೆಡಿ ಹಾಕತ್ತ. ಸ್ಟಾರ್ಟ್ ಐತೇನ ಡ್ಯೂಟಿ ಹಿಂಗೆ ಐತಿ. ಹೊಂಟಿ ನೋಡ್ರಿ ಎಲ್ಲ ಫೈನಲಿ. ಟೈಮ್ 11:30 ಆಗಿಬಿಡ್ತು. ನೋಡಿ ನೀವು ಆರಾಮದ್ರಿ? ಮತ್ತೆ ನಮ್ದೇ ಮಾಡೋದು.
ಬಾಗೇವಾಡಿಗೆ ಬಂದೆ ನೋಡ್ರಿ. ಬಂದು ಇಷ್ಟೊತ್ತನ ಚಾದ್ ಮಾಡಿದ್ರೆ ಮಮ್ಮಿ ಬಟ್ಟೆ ಆದ್ವಿ. ಅಲ್ಲಿ ನಮ್ಮ ತಂಗಿ ಜೊತೆ ಮಾತ್ರಕ್ಕೆ ಹೋಗಿ ಕೂತಾರ ನೋಡ್ರಿ ಎಲ್ಲರೂ. ಈಗ ತಿರುಗಿ ಟೈಮ್ 1 ಗಂಟೆ ಆಯ್ತು, ಡ್ಯೂಟಿಗೆ ಹೋಗ್ಬೇಕು ನೋಡ್ರಿ ನಾನು. ಅವ್ರ ಮಾತೇ ಮುಗಲಾಗ್ಯವು, ನನಗರ ಟೈಮ್ ಆಗೈತಿ, ಚಿಂತೆ ಆಗ್ತದ ನೋಡ್ರಿ. ಎಷ್ಟು ಡೀಪಾಗಿ ಮಾತು ಹೋಗಕತ್ತಾರ ನೋಡ್ರಿ, ಜೋರು ಮಾತು ಹೇಳಕತ್ತಾರ. ಊರಿಗೆ ಹೋಗಾಕ ರೆಡಿ ಆಯ್ತು ನೋಡ್ರಿ. ಕುಂಕುಮ ಅರ್ಶನ ಕೊಡತ್ತಾಳ ನಮ್ಮ ತಂಗಿ. ಟೈಮ್ ಆಗೇ ಬಿಡ್ತು ನೋಡ್ರಿ ಹೋಗ್ಬೇಕಂತಂದ್ರೆ. ಜಲ್ದಿನೇ ಹೋಗ್ಬೇಕು ಅನ್ಕೊಂಡ್ರೆ ಸ್ವಲ್ಪ ಅಲ್ಲಿಂದ ಇಲ್ಲಿ ಬಂದ್ಬೇಕಾದ್ರೆ ಲೇಟ್ ಆಗಿತ್ತು. ಮತ್ತು ಈಗ 2 ಗಂಟೆ ಡ್ಯೂಟಿ ಇತ್ತಲ್ಲ, ಹಂಗಾಗಿ ಲೀವ್ ಏನು ತೊಗೊಂಬಂದಿಲ್ಲ. ಲೀವ್ ಇದ್ರೆ ಸ್ವಲ್ಪ ನೀವು ಅಂತ ಕೂತು ಹೋಗ್ತದೆ. ಅಲ್ಲಿಂದ ಬಾಗಿ ಹೂನಿಪ್ರಿ ನಮ್ಮ ತಂಗಿ ಸ್ವಲ್ಪ ಮಟಿಂಗ್ ಅದು ಹಾಕತ್ತು, ಆ್ಯಸಿಡಿಟಿ ಆಗಿ, ಹಾಗಾಗಿ ಅಲ್ಲಿಂದೇ ಬರ್ಬೇಕಾದ್ರೆ 12 ಗಂಟೆ ಆಯ್ತು ನೋಡ್ರಿ. ನಾವು ಅಂದ್ಕೊಂಡಿದ್ದು ನೈಟ್ ಅಲ್ಲಿದ್ದೆ ಒಂದು ಸ್ವಲ್ಪ ಹೊತ್ತಾಗ ವಾಪಸ್ ಬರ್ಬೇಕಂದಿದ್ವಿ ಶಿಲ್ಪಾನ್ ಜೊತೆ. ಬಟ್ ಸ್ವಲ್ಪ ನೈಟ್ ಇದ್ದು ಹೋಗಾಕತ್ರಿ, ಬಾದನ ಬಂದ್ರಿ ಎಲ್ಲರೂ ಅಂತಾರೆ. ನಮ್ಮ ತಂಗಿ ಅಲ್ಲೇ ಇದ್ವಿ. ಆಕೆ ಹೆಡ್ಡೇಕ್ ಆಗತ್ತನ ಆಕೆ ಇರಲಿಲ್ಲ ನೋಡ್ರಿ, ಅದಕ್ಕೆ ನಾವು ಜಲ್ದಿ ಬಂದುಬಿಟ್ವಿ ಈ ಕಡೆ. ಬಾಯ್ ಹಾಂ, ಹಾಯ್ ಬಾಯ್ ಅಷ್ಟೇ ನಾವು. ಮತ್ತು ಬಂದು ವೇಟ್ ಮಾಡ್ತಿದ್ದೆ, ಬಸ್ಸು ಸಿಕ್ತು ನೋಡ್ರಿ. ಬಸ್ಸಿಗೆ ಹತ್ತಿದ್ವಿ, ಬಟ್ ಸೀಟ್ ಇದ್ದಿದ್ದಿಲ್ಲ ನೋಡ್ರಿ. ಟೈಮ್ ಆಗಿತ್ತು. ನಮ್ಗೆ ಬಸ್ಸಿಗೆ ವೇಟ್ ಮಾಡಿದ್ರೆ ಟೈಮ್ ಆಕೈತಿ, ಹತ್ತಿ ಬಂದ್ವಿ. ಅಲ್ಲಿಂದ ಬಂದ ತಕ್ಷಣ ನೋಡ್ರಿ ಇಳಿಬೇಕಂದ್ರೆ ನಾವು ಮುಂದೆ ಇಳಿದು ಬಂದಿದ್ದೆವು. ಕವಿತಾದು ಹಿಂದಿದ್ರು. ಅಲ್ಲಿಂದ ಅಲ್ಲೇ 10 ನಿಮಿಷ ಎಷ್ಟಾಗ್ಬಿಡ್ತು ನೋಡ್ರಿ. ಎಲ್ಲರೂ ಹತ್ತುವಾಗ ಎಲ್ಲರೂ ಅರ್ಜೆಂಟ್ಲಿ ಹತ್ತಾರೆ, ಇಳಿಯುವಾಗ ನೋಡ್ರಿ ಎಷ್ಟು ಸ್ಲೋ ಮಾಡ್ತಾರೆ. ಅದಕ್ಕೆ ಡೈರೆಕ್ಟ್ ಅಲ್ಲಿಂದ ಆಟೋ ಹಿಡ್ಕೊಂಡು ಮನೆ ಕಡೆ ಹೊಂಟಿ ನೋಡ್ರಿ. ಗಣಪತಿ ಡೈರೆಕ್ಟ್ ಅಂತೇಳಿ ಮಳೆ ಬರಂಗಾಗೈತೆ. ಎಲ್ಲಿ ಮಳೆ ಸಿಕ್ಕೋತ ಗೊತ್ತಿಲ್ಲ ಅನ್ಕೊಂಡ್ವಿ. ಆಟೋಕ್ಕೆ ಡೈರೆಕ್ಟ್ ಬಂದ್ಬಿಟ್ಟಿವಿ ಗಾಂಚೋಕ್ಲಿಂದ ಇಲ್ಲಿ ತನ. ಬರೀ ಪಟ್ ಹೋಗಿನ ಚಿನ್ನ ಸ್ಕೂಲಿಂದ ಬಂದು ಮಲ್ಕೋಣ ನೋಡ್ರಿ. ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ನೋಡ್ರಿ. ಇವತ್ತಿನ ನೋಡಿದ್ರೆ ಯಾರಿಗೆಲ್ಲ ಇಷ್ಟ ಆಗೈತಿ ಲೈಕ್ ಮಾಡಿ, ಶೇರ್ ಮಾಡಿ.